ಈಗ ಏನಪ್ಪ ಮಾಡೋದು? ಈಗಿರೋದು ಒಂದೇ ದಾರಿ. ಏನೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡಿ ಸರ್. ನಿಮ್ಮ ಮಗುನ ಹುಡ್ಕೊಡೋ ಆದಷ್ಟು ಪ್ರಯತ್ನ ಮಾಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡೋಕೆ ಹೋಗಬೇಡಿ. ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ದಯಮಾಡಿ ಕ್ಷಮಿಸಿ. ಸ್ವಲ್ಪನಾದ್ರೂ ಮಾನವೀಯತೆ ಇದೆನ್ರಿ ನಿಮಗೆ? ನಾವು ಮಗು ಕಳ್ಕೊಂಡು ಸಂಕಟ ಪಡ್ತಾ ಇದ್ದೀವಿ, ಇದರಲ್ಲಿ ನಿಮ್ಮ ಆಸ್ಪತ್ರೆ ಪ್ರತಿಷ್ಠೆ ಮುಖ್ಯನಾ? ಹಾಗಲ್ಲ ಸರ್, ಮಗುನ ಹುಡ್ಕೋಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಲೂ ಇಲ್ಲ. ಅನ್ನೆಸೆಸರಿ ಹಾಸ್ಪಿಟ್ಲ್ ಹೆಸರು ಹಾಳಾಗುತ್ತೆ. ನಾವು ಮಗುನ ಹುಡ್ಕೊಡ್ತೀವಿ. ನೀವು ಹುಡುಕ್ತಾ ಇರೋದು ನಾವು ನೋಡಿಲ್ವಾ? ನಮ್ಗೇನು ಮಾಡಬೇಕು ಅಂತ ಗೊತ್ತು. ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಬೇಡಪ್ಪ, ನೀವೇನಾದರೂ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪಾವ ಮತ್ತು ಅವ್ರ ಮನೆಯವ್ರ ಮುಂದೆ ನಾವೇ ತಲೆ ತಗ್ಸಿ ನಿಲ್ಬೇಕಾಗುತ್ತೆ. ಏನು ಹಾಗಂದ್ರೆ? ನೆನಪಿಸ್ಕೊಳ್ಳಿ ಅಪ್ಪ, ಅವತ್ತು ಅಕ್ಕನ ಭಾವನ ಮನೆಯಿಂದ ಕರ್ಕೊಂಬರ್ಬೇಕಾದ್ರೆ ಅವರೆಲ್ಲ ಅಷ್ಟು ಬೇಡ ಅಂದ್ರೂ ನನ್ನ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಹೆರಿಗೆ ಮಾಡಿಸಿ ತಾಯಿನ ಮಗುನ ಇಬ್ರು ನಿಮ್ಮ ಕೈಗೆ ತಂದು ಒಪ್ಪಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಈಗ ಮಗು ಕಾಣದೇ ಇದ್ದಾಗ ಅದ್ರ ಜವಾಬ್ದಾರಿ ನಮ್ಮದೇ ಅಲ್ವಾ ಅಪ್ಪ? ಭಾವನ್ಗೆ ಅವ್ರ ಮನೆಯವ್ರಿಗೆ ಹೇಗೆ ಮುಖ ತೋರಿಸ್ತೀರಾ? ಅವ್ರು ನಿಮ್ಮನ್ನು ಎಷ್ಟು ಕೇವಲವಾಗಿ ನೋಡ್ತಾರೆ ಅಂತ ಯೋಚನೆ ಮಾಡಿದ್ದೀರಪ್ಪ? ನೀವಷ್ಟೇ ಅಲ್ಲ, ಭಾವ ನನ್ನನ್ನು ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದರು. ಈಗ ನಾನು ಅವಮಾನದಿಂದ ತಲೆ ತಗ್ಗಿಸ್ಬೇಕಲ್ಲಪ್ಪ. ನಮ್ಮ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ನಾವು ಸೋತಿದ್ದೀವಿ ರವಿ. ಅಂದಮೇಲೆ ನಾವು ಅವ್ರ ಮುಂದೆ ತಲೆ ತಗ್ಗಿಸ್ಲೇಬೇಕು. ನಾವು ಅವ್ರ ಹತ್ರ ಇನ್ನೂ ಎಷ್ಟೊತ್ತಂತ ವಿಷಯ ಮುಚ್ಚಿಡೋದು? 1 ಗಂಟೆ 2 ಗಂಟೆವರೆಗೂ ಮುಚ್ಚಿಡ್ಬೋದು. ಆಮೇಲೆ ಸತ್ಯ ಗೊತ್ತೇ ಆಗುತ್ತೆ. ಅವ್ರಿಗೆ ಗೊತ್ತಾಗ್ಲಿ ಬಿಡು, ನಾನು ಈಗಲೇ ಫೋನ್ ಮಾಡ್ತೀನಿ. ಹಲೋ, ಹೇಳಿ ಮಾವ. ಜಾನು ಹೇಗಿದ್ದಾಳೆ? ಮಾವ, ನಾನು ಬರೋ ಫ್ಲೈಟ್ ಮಿಸ್ ಆಯಿತು. ನಾನು ನೆಕ್ಸ್ಟ್ ಫ್ಲೈಟ್ಗೆ 6 hours ವೆಯ್ಟ್ ಮಾಡಬೇಕು. ಅದಕ್ಕೆ ನಾನೇ ಒಂದು ರೆಂಟಲ್ ಕಾರ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಿದ್ದೀನಿ ಮಾವ. ಅದು ಅಳಿಯಂದ್ರೆ ಜಾನ್ವಿ ಮಗು. ಮಾವ, ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ನಾನು ಖುಷಿನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನಿಸ್ತಿದೆ, ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ನೀವು ಸುಮ್ಮನೆ ಕೇಳಿಸ್ಕೊತಿರ್ಬೇಕು. ಸಾರಿ ಮಾವ, ಆ್ಯಂಡ್ ಥ್ಯಾಂಕ್ಸ್. ಯಾಕೆ ಗೊತ್ತಾ, ನೀವು ಅವತ್ತು ಮನೆಗೆ ಬಂದು ಜಾನ್ವಿನ ಕರ್ಕೊಂಡು ಹೋಗ್ತೀನಿ ಅಂದಾಗ ನಿಮ್ಮಿಂದ ಅವಳನ್ನ ಜೋಪಾನವಾಗಿ ನೋಡ್ಕೊಳಕ್ಕಾಗತ್ತಾ ಅಂತ ಅನುಮಾನ ಪಟ್ಟಿದ್ದೆ. ಜೊತೆಗೆ ಅಷ್ಟೇ ಒಂದ್ಸಲ ಅವಳು ಕುಡಿಯೋ ಹಾಲಲ್ಲಿ ವಿಷ ಬೆರೆಸ್ಕೊಟ್ಟಿದ್ರು. ಆ ಭಯ ಇತ್ತು ಮಾವ. ಆಮೇಲೆ ಜಾನ್ವಿನ ನಿಮ್ಮನೆ ಕಳಿಸಿದ ಮೇಲೂ ಏನೇನೋ ತೊಂದರೆಗಳು ಬಂತು. ಡೆಲಿವರಿ ಟೈಮಲ್ಲಿ ಕಂಟಕಗಳು ಎದುರಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದರು. ಇದೆಲ್ಲ ಕಾರಣಕ್ಕೆ ಮಾವ ನನಗೆ ಆತಂಕ ಜಾಸ್ತಿ ಆಗಿತ್ತು. ಜೊತೆಗೆ ನಮ್ಮ ಮನೇಲಿ ಎಲ್ಲರೂ ಅವಳನ್ನ ನೋಡ್ಕೊಳ್ಳೋಕ್ಕೆ ತುಂಬಾ ಆಸೆ ಪಟ್ಟಿದ್ರು. ಆದರೆ ನಿಮ್ಮ ಮನೇಲಿ ನೀವು ಮತ್ತು ರವಿ ಮಾತ್ರ ಅವಳಿಗಿದ್ದಿದ್ದು. ಅದಕ್ಕೆ ಮಾವ ನಾನು ಹಾಗಾಡಿದ್ದು. ಆದರೆ ನೀವು ಕೊಟ್ಟು ಮಾತಿನಂತೆ ಜಾನ್ವಿನ ಜೋಪಾನವಾಗಿ ಕಾಪಾಡಿದ್ದೀರಾ. ಇವತ್ತು ಯಾವ ಸಮಸ್ಯೆನೂ ಆಗದಾಗೆ ಹೆರಿಗೆನೂ ಮಾಡ್ತಿದ್ದೀರಾ. ಹಾಗೆ ನನ್ನ ಹೆಂಡತಿನ, ನನ್ನ ಮಗುನ ನನ್ನ ಕೈಗೆ ಒಪ್ಪಿಸಿದ್ದೀರಾ. ನಿಮಗೆ ಉಪಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮಾವ. ಮಾವ, ತುಂಬ ಹೊತ್ತು ಡ್ರೈವಿಂಗ್ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ, ಬೇಗ ಬಂದ್ಬಿಡ್ತೀನಿ. ಬಾಯ್. ಪಾಪಿ ಕಣೋ ರವಿ. ನಾನು ಪಾಪಿ. ಅಳಿಯಂದ್ರಿಗೆ ಮುಖ ತೋರಿಸೋ ಯೋಗ್ಯತೆನೂ ಇಲ್ವಲ್ಲ. ಅವ್ರಿಗೆ ವಿಷಯ ಏನಾದರೂ ಗೊತ್ತಾದರೆ ಎಷ್ಟು ನೊಂದ್ಕೊತಾರೋ ಏನು.